ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ಇದೇನು ಎಲ್ಲ ಮಸಾಲೆನ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರ. ಸೊ ಇವತ್ತು ಅಕ್ಕಿ ಚಕ್ಲಿನ ಮಾಡ್ತಾ ಇದ್ದೆ. ಸೊ ನಿಮಗೂ ತೋರಿಸೋಣ ಅಂತೇಳಿ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೆ. ಮೊದಲನೇದಾಗಿ ಅರಿಶಿನ, ಜೀರಿಗೆ ಮತ್ತು ಮೆಣಸು, ಬೆಳ್ಳುಳ್ಳಿ, ಕರಿಬೇವು, ಹಿಂಗು, ಸ್ವಲ್ಪ ಒಣಮೆಣಸಿನ್ಕಾಯಿನ ಎಲ್ಲನೂ ಹಾಕಿ ಒಂದು ಗ್ರೈಂಡರಲ್ಲಿ ತರಿಯಾಗಿ ರುಬ್ಕೋಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ವೀಡಿಯೋಸ್ಗಳಿಗಾಗಿ ಆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದನ್ನೆಲ್ಲ ಒಂದು ಗ್ರೈಂಡರಲ್ಲಿ ಹಾಕಿ ತರಿಯಾಗಿ ರುಬ್ಕೋಬೇಕು. ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೋಬೇಡಿ, ಚೆನ್ನಾಗಿರಲ್ಲ. ಅದು ತರಿಯಾಗಿ ರುಬ್ಕೊಂಡ್ರೇ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಹಾಕಿ ನಾವು ಯಾವುದಂದರೆ ಟೊಮೊಟೊ ರಸಮ್ ಮಾಡ್ತೀವಿ ನೋಡಿ. ಟೊಮೊಟೊ ರಸಮ್ಗೆ ಏನು ಇಂಗ್ರೀಡಿಯೆಂಟ್ಸ್ನ ನಾವು ಹಾಕ್ತೀವೋ ಅದೇ ಇಂಗ್ರೀಡಿಯೆಂಟ್ಸ್ನೇ ಇದರಲ್ಲೂ ಹಾಕಿ ಮಾಡಬೇಕು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಚಕ್ಲಿ ಮಾಡಬೇಕು ಅಂದರೆ ಅಯ್ಯೋ ಚಕ್ಲಿ ಮಾಡೋದಾ, ಹೆಂಗೆ ಮಾಡೋದು ಏನು ಅಂತ ಅಂದ್ಕೋಬೇಡಿ. ಸೊ ನಾವೇನು ಟೊಮೊಟೊ ರಸಮ್ಗೆ ಏನು ಹಾಕ್ತೀವೋ ಅದೇ ಇಂಗ್ರೀಡಿಯೆಂಟ್ಸ್ನ ಹಾಕಿ ನಾವು ಮಾಡ್ಕೊಂಡಿರೋದು. ನಾನು ಮಾಡಿರೋದು ಫಸ್ಟ್ ಟೈಮು, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಅದೇ ಇಂಗ್ರೀಡಿಯೆಂಟ್ಸ್ನೇ ನಾನು ಬಳಸಿ ಮಾಡಿರೋದು. ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಅದಾದ ನಂತರ ಹೊರಗಡೆ ಬಂದು ಒಂದು ದೊಡ್ಡ ಪಾತ್ರೆಯಲ್ಲಿ ಆಲ್ರೆಡಿ ಉಪ್ಪು ಮತ್ತು ನೀರು ಮತ್ತು ಇದು ಸೋಡಾ ಪುಡಿ ಹಾಕಿ ಆಲ್ರೆಡಿ ಕುದಿಸ್ತಾಯಿದ್ರು ನಮ್ಮ ಅತ್ತೆನೇ. ಒಲೆಯಲ್ಲೇ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ತುಂಬಾ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ. ಹಿಂದಿನ ಕಾಲದಲ್ಲೆಲ್ಲ ಒಲೆಯಲ್ಲೇ ಮಾಡ್ತಾಯಿದ್ರು. ಸೊ ಈಗಲೂ ಅದೇ ಪದ್ಧತಿ ನಡೀತಾ ಇದೆ. ನಾವು ಕೂಡ ಅದೇ ರೀತಿ ನಾವು ಮಾಡ್ಕೊಳ್ಳೋಣ ಅಂಥೇಳಿ ನಾವು ಮಾಡ್ಕೋತಾ ಇದ್ದೀವಿ. ನೋಡ್ತಿರ್ಬೋದು. ನನಗೆ ಒಂದೊಂದು ಸಲ ಅನಿಸುತ್ತೆ, ಸಮ್ಟೈಮ್ಸ್ ಯಾರ ಸಪೋರ್ಟು ಇಲ್ಲ ಅಂತ ಅನಿಸ್ಬಿಡುತ್ತೆ. ಸೊ ಯಾರ ಸಪೋರ್ಟ್ ಇಲ್ಲ ಅಂತ ನಮ್ಮ ಕನಸನ್ನ ನಾವು ಬಿಡೋದಕ್ಕೆ ಹೋಗಬಾರ್ದು. ಸಮ್ಟೈಮ್ಸ್ ಸೆಲ್ಫ್ ಬಿಲೀವ್ ಈಸ್ ದ ಬಿಗ್ಗೆಸ್ಟ್ ಸಪೋರ್ಟ್. ಜನ ಏನಂತಾರೆ ಅಂತ ನಾವು ಸುಮ್ಮನಿರಬಾರ್ದು. ಅದೇ ಜನ ಒಂದು ದಿನ ನಮ್ಮ ಸಕ್ಸಸ್ ನೋಡಿ ಕ್ಲ್ಯಾಪ್ ಮಾಡ್ತಾರೆ. ಸೊ ಕನಸನ್ನ ಬಿಡಬೇಡಿ. ಜೀವನ ನಮ್ಮದು, ಜೀವನ ಜನರದಲ್ಲ. ಸೊ ಹಾಗಾಗಿ ನನಗೆ ಇಷ್ಟು ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮಿಸಿ. ಅದಾದ ನಂತರ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ನಾವು ಏನು ಮಿಷಿನ್ಗೆ ಹೋಗಿ ಹಾಕ್ಸ್ಕೊಂಬಂದಿದ್ವಿ. ಮನೆಯಲ್ಲೇ ಒಂದು ದಿನ ಅಕ್ಕಿನ ಎಲ್ಲ ನೆನೆ ಹಾಕಿಬಿಟ್ಟು ಅದಾದ ನಂತರ ಮತ್ತೆ ಒಂದಿನ ಒಣಗಿಸಿ ಅದಾದ ನಂತರ ಹೋಗಿ ಜರಡಿ ಹಿಡ್ಸ್ಕೊಂಬಂದಿರೋದು. ಅದಾದ ನಂತರ ನಾನು ಕೂಡ ಇಲ್ಲಿ ನಾವು ಇದು ಹಿಟ್ಟು ಜರಡಿ ಹಿಡಿತೀವಲ್ಲ ಅದರಲ್ಲಿ ನಾವು ಚೆನ್ನಾಗಿ ಸಾಣಿಸ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಪಾತ್ರೆಯಲ್ಲಿ ಅದು ಹೊರಗಡೆ ನಾವೆಲ್ಲ ಏನೇನೋ ಇಂಗ್ರೀಡಿಯೆಂಟ್ಸ್ ಹಾಕಿ ಅದೆಲ್ಲ ಕುದಿಸ್ತಾ ಇದ್ವು. ಅದನ್ನು ಒಳ್ಳೆ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿದ್ರೆ ಮುದ್ದೆ ಚೆನ್ನಾಗಿ ಬರುತ್ತೆ, ಚಕ್ಲಿ ಮುದ್ದೆ. ಅದೇ ಅಕ್ಕಿ ನಾವೇನು ಎಲ್ಲ ರೆಡಿ ಮಾಡ್ಕೋತಾ ಇದ್ವು. ಅದಾದ ನಂತರ ಹಿಟ್ಟು ಹಾಕಿಬಿಟ್ಟು ಹಿಟ್ಟು ಕೂಡ ಒಂದು ಅರ್ಧ ಗಂಟೆ ಚೆನ್ನಾಗಿ ಅದು ಒಂದು ಸಣ್ಣ ಒಲೆಯಲ್ಲಿ ಸಣ್ಣ ಉರಿಲಿ ಚೆನ್ನಾಗಿ ಚೆನ್ನಾಗಿ ಹಬೆ ಮಾಡಿಸ್ಬೇಕು. ಯಾಕಂದರೆ ಅದು ಚೆನ್ನಾಗಿ ಅದೆಲ್ಲ ಹೊಂದ್ಕೊಳ್ಳುತ್ತೆ. ಅದಾದ ನಂತರ ಎಲ್ಲ ಗೂರಾಡಬೇಕು ಚೆನ್ನಾಗಿ. ಗಂಟುಗಳಿಲ್ದಂಗೆ ಚೆನ್ನಾಗಿ ಗೂರಾಡಿದ್ರೆ ತುಂಬಾ ಚೆನ್ನಾಗಿರೋಂಥ ಚಕ್ಲಿ ಮುದ್ದೆ ರೆಡಿಯಾಗಿತ್ತು. ಸೊ ನಮ್ಮ ಅತ್ತೆ ಅವರು ಕೆಲ್ಸಕ್ಕೆ ಹೋಗ್ತೀನಿ ನೀನು ಮಾಡ್ಕೊ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಕೊಟ್ಟು ಹೋದರು. ಸೊ ನೋಡಿ ತುಂಬಾ ಚೆನ್ನಾಗಿ ಗೂರಾಡಬೇಕು, ಒಂದು ಗಂಟು ಇಲ್ದಂಗೆ. ಅಂದರೆ ನಮಗೆ ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಅಷ್ಟರಲ್ಲಿ ನಾನು ಕೂಡ ಊಟ ಮಾಡಿಕೊಂಡು ಬಿಸಿ ಆರಿದ್ರೆ ಚೆನ್ನಾಗಿ ಫುಲ್ ಗಟ್ಟಿಯಾಗಿಬಿಡುತ್ತೆ ಅಂತೇಳಿ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಸೊ ಒಬ್ಬಳಿಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ ಒಂದಿಬ್ಬರು ಹುಡುಗಿರನ್ನ ಕರ್ಕೊಂಡಿದ್ದೆ. ಸೊ ಕ್ಯಾಮ್ರಾಮ್ಯಾನ್ ಯಾರಂತ ಹೇಳಿದರೆ ನಿಮಗೆ ಶಾಕ್ ಆಗಿಬಿಡುತ್ತೆ. ನನ್ನ ಮಗಳು ತನಿಷಾನೇ ಕ್ಯಾಮ್ರಾಮ್ಯಾನು. ಫಸ್ಟಿಗೆ ಅವಳಿಗೆ ಕೊಟ್ಟಿದ್ದೆ, ನಾನೇ ಹಿಡಿತೀನಿ, ನಾನೇ ಕ್ಯಾಮ್ರಾ ಹಿಡ್ಕೋತೀನಿ ಅಂತ ಹೇಳಿದ್ಲು. ಹಂಗಂತ ಅವಳಿಗೆ ಕೊಟ್ಟಿದ್ದೆ. ಸೊ ಅವಳೇನು ಅಷ್ಟೊಂದೇನು ಚೆನ್ನಾಗಿ ಹಿಡಿಲಿಲ್ಲ ಅಂಥೇಳಿ ಮತ್ತೆ ನಾನು ಅವಳಿಗೆ ಆಟ ಆಡೋದಕ್ಕೆ ಬೇರೆ ಐಟಮ್ಸ್ ಏನಾದರೂ ಕೊಟ್ಬಿಟ್ಟು ಮತ್ತೆ ನಾನು ಬೇರೆ ಹುಡುಗಿಗೆ ಕೊಟ್ಟೆ. ಸೊ ಅವಳು ಕ್ಯಾಮ್ರಾ ಹಿಡ್ದು ಒಂದಷ್ಟು ಕ್ಲಿಪ್ಸ್ನ ತಗೊಂಡಿದ್ದಾಳೆ. ಸೊ ಅಷ್ಟೊಂದೇನು ಪರ್ಫೆಕ್ಟಾಗಿ ಆಗಿಲ್ಲ. ಸೊ ಅಂದರೆ ನಮಗೆ ಏನೋ ಮಾಡಬೇಕು ಅಂದರೆ ಮಾಡಿದ್ದೀನಿ. ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಇದೇ ಫಸ್ಟ್ ಟೈಮ್ ಮಾಡಿರೋದು. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ತಪ್ಪು ಮಾತಾಡಿದರೆ ಕ್ಷಮೆ ಇರಲಿ. ಇನ್ನೂ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನಷ್ಟು ವಿಡಿಯೋಸ್ ಮಾಡಲಿಕ್ಕೆ ನೀವು ಸಹಾಯ ಮಾಡಬೇಕು. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಒಂದೇ ಒಂದು ಲೈಕ್ ಕೊಟ್ಟು ಹೋಗಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಗ್ರೂಪ್ಗೆ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ಈ ಮಿನಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.